ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಜಾಬ್ ಇಂಡಿಯಾ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಆಲ್ ಓವರ್ ಇಂಡಿಯಾ ಒಂದು ವೇಕೆನ್ಸಿ ಬಿಟ್ಟಿದ್ದಾರೆ. 518 ಒಂದು ಪೋಸ್ಟ್ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಪ್ಲೈ ಪ್ರೊಸೆಸ್ಸು ಮತ್ತು ರಿಕ್ವೈರ್ಮೆಂಟು, ಸ್ಯಾಲ್ರಿ ಮತ್ತು ಏಜ್ ರಿಲೆಕ್ಷನ್ ಎಷ್ಟು, ಮತ್ತು ವೇಕೆನ್ಸಿ ಏನಾಗಿರಬೇಕು, ಯಾವ ಕಾಸ್ಟ್ ಇದೆ, ಮತ್ತು ಎಷ್ಟು ಯಾವ್ಯಾವ ಪೋಸ್ಟ್ಗಳು ಬಿಟ್ಟಿದ್ದಾರೆ ಅಂತ ನನಗೆ ಇವತ್ತಿನ ಈ ವಿಡಿಯೋದಲ್ಲಿ ಪೂರ್ಣವಾಗಿ ನೋಡಿ. ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಬ್ಯಾಂಕ್ ಆಫ್ ಬರೋಡಾ ಬಗ್ಗೆ ಅಪ್ಲಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಓಪನ್ ಮಾಡಿ ತೋರಿಸಿದ್ದೀನಿ. ಲೆಕ್ಕ ಈ ಥರ ಒಂದು ಕೊಟ್ಟಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ 518 ಪೋಸ್ಟ್ಗಳು ಖಾಲಿ ಇವೆ. ಅದು ಆಲ್ ಓವರ್ ಇಂಡಿಯಾ ಒಂದು ಪೋಸ್ಟ್ ಆಗಿ ಬಂದಿದೆ. ಆಲ್ ಓವರ್ ಇಂಡಿಯಾಗೆ ಇದು ಅಪ್ಲಿಕೇಶನ್ ಆಗಿರುತ್ತದೆ. ಇದರಲ್ಲಿ ಪೋಸ್ಟ್ ಅಂತ ಬಂದಿರೋದು ಯಾವ್ಯಾವ್ದು ಅಂದರೆ ಸೀನಿಯರ್ ಮ್ಯಾನೇಜರ್ ಒಂದು ಪೋಸ್ಟು, ಮ್ಯಾನೇಜರ್ ಒಂದು, ಆಫೀಸರ್ ಒಂದು, ಮತ್ತು ಚೀಫ್ ಮ್ಯಾನೇಜರ್ ಒಂದು. ಟೋಟಲ್ ಆಗಿ 4 ಪೋಸ್ಟ್ಗಳು ಖಾಲಿ ಇವೆ. ಇದರಲ್ಲಿ ಹಲವಾರು ಪೋಸ್ಟ್ಗಳಿಗೆ ಹಲವಾರು ವೇಕೆನ್ಸಿಯನ್ನು ಬಂದಿದೆ. ಅಂದರೆ ಸೀನಿಯರ್ ಮ್ಯಾನೇಜರ್ ಪೋಸ್ಟ್ ಇದೆ ನೋಡಿ, ಅದಕ್ಕೆ ಟೋಟಲು 94 ಹುದ್ದೆಗಳು ಖಾಲಿ ಇವೆ. ಅದೇ ತರಹ ಮ್ಯಾನೇಜರ್ ಪೋಸ್ಟಿಗೆ 319 ಪೋಸ್ಟ್ ಖಾಲಿ ಇವೆ. ಅದೇ ಥರ ಆಫೀಸರ್ ಅಂತ ಒಂದು ಹುದ್ದೆಗೆ 100 ಪೋಸ್ಟ್ಗಳು ಖಾಲಿ ಇವೆ. ಅದೇ ಥರ ಚೀಫ್ ಮ್ಯಾನೇಜರ್ ಒಂದು ಹುದ್ದೆಗೆ 5 ಪೋಸ್ಟ್ ಒಂದು ಖಾಲಿ ಬಂದಿದೆ. ಇದಕ್ಕೆ ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಇಲ್ಲಿದೆ. ಸೀನಿಯರ್ ಮ್ಯಾನೇಜರ್ಗೆ 27ರಿಂದ 37 ಏಜ್ ಲಿಮಿಟ್ ಆಗಿರಬೇಕು. ಅದೇ ಥರ ಮ್ಯಾನೇಜರ್ ಪೋಸ್ಟ್ಗೆ 24ರಿಂದ 34 ಏಜ್ ಲಿಮಿಟ್ ಆಗಿರಬೇಕಾಗಿರುತ್ತದೆ. ಆಫೀಸರ್ ಹುದ್ದೆಗೆ 22ರಿಂದ 32 ಏಜ್ ಲಿಮಿಟ್ ಆಗಿರಬೇಕಾಗುತ್ತದೆ. ಅದೇ ತರಹ ಚೀಫ್ ಮ್ಯಾನೇಜರ್ ಒಂದು ಹುದ್ದೆಗೆ 28ರಿಂದ 40 ವಯಸ್ಸು ಅವರಿಗೆ ಏಜ್ ಲಿಮಿಟ್ ಆಗಿರಬೇಕಾಗುತ್ತೆ. ಅಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವರಿಗೆ ಏನು ಎಜುಕೇಷನ್ ಏನಾಗಿರ್ಬೇಕಂದ್ರೆ, ಎಜುಕೇಷನ್ ಇವರಿಗೆ ಒಂದು ಡಿಗ್ರಿ ಕಂಪ್ಲೀಟ್, ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗುತ್ತದೆ. MSc, MBA, MTech ಈ ಥರ BTech ಈ ಥರ ಒಂದು ಡಿಗ್ರಿ ಅವರಿಗೆ ಕಂಪ್ಲೀಟ್ ಆಗಿರ್ಬೇಕಾಗ್ತದೆ. ಇಲ್ಲಿ ಸಪ್ರೇಟಾಗಿ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಸೀನಿಯರ್ ಮ್ಯಾನೇಜರ್ಗೆ ಏನು ಎಜುಕೇಷನ್ ಕಂಪ್ಲೀಟ್ ಆಗಿರ್ಬೇಕಂದ್ರೆ ಅವರಿಗೆ BTech ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರ್ಬೇಕಾಗ್ತದೆ, ಮತ್ತು MCom ಆಗಿರಬೇಕಾಗ್ತದೆ, ಮತ್ತು MCA, MBA, ಪೋಸ್ಟ್ ಗ್ರ್ಯಾಜುಯೇಷನ್, ಮಾಸ್ಟರ್ ಡಿಗ್ರಿ ಈ ಥರ ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದ್ದಲ್ಲಿ ಅವರು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ ಅಂತ ಹೇಳ್ತೀನಿ. ಇದೇ ತರಹ ಮ್ಯಾನೇಜರ್ಗೆ ಸೇಮ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾನೇಜರ್ ಯಾವ ಹುದ್ದೆಗೆ ಸೇಮ್ ಕ್ವಾಲಿಫಿಕೇಶನ್ ಬೇಕಾಗುತ್ತದೆ. ಇದು ಸೀನಿಯರ್ ಮ್ಯಾನೇಜರ್ ಮತ್ತು ಮ್ಯಾನೇಜರ್ ಹುದ್ದೆಗೆ ಸೇಮ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಎರಡು ಅಪ್ಲೈ ಮಾಡ್ಕೋಬೋದು ನೀವು. ಮತ್ತು ಆಫೀಸರ್ ಹುದ್ದೆಗೆ BTech ಆಗಿರಬೇಕು, ಮತ್ತು MTech ಆಗಬೇಕು, MCA ಆಗಬೇಕು. ಈ ತರಹ ಕ್ವಾಲಿಫಿಕೇಶನ್ ಯಾರು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅವ್ರು ಮಾತ್ರ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡುವ ಅವಕಾಶ ಕೊಟ್ಟಿದ್ದಾರೆ. ಇದೇ ತರಹ ಚೀಫ್ ಮ್ಯಾನೇಜರ್ ಒಂದು ಹುದ್ದೆಗೆ BTech ಗ್ರ್ಯಾಜುಯೇಷನ್ ಆಗಿರಬೇಕು, ಮತ್ತು MCA ಆಗಿರಬೇಕು, MTech ಆಗಬೇಕು, ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು, ಮತ್ತು MBA, PGDMM ಅಂತ ಒಂದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ಕೊಂಡಿರುವ ಅಭ್ಯರ್ಥಿಗಳು ಮಾತ್ರ ಚೀಫ್ ಮ್ಯಾನೇಜರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಮತ್ತು ನೀವು ನೋಡ್ಬೋದು ಈ ಹುದ್ದೆಗಳಿಗೆ ಎಷ್ಟು ಸ್ಯಾಲರಿ ಇರುತ್ತದೆಯಪ್ಪ ಅಂದರೆ, ಸೀನಿಯರ್ ಮ್ಯಾನೇಜರ್ ಒಂದು ಹುದ್ದೆಗೆ ಟೋಟಲ್ ಆಗಿ 85,920 ರೂಪಾಯಿರಿಂದ 1,05,280 ರೂಪಾಯಿವರೆಗೆ ಅವರಿಗೆ ಸಿಗುತ್ತದೆ ಸ್ಯಾಲ್ರಿ ಪರ್ ಅಪ್ ಮಂತ್. ಮ್ಯಾನೇಜರ್ ಹುದ್ದೆಗೆ 64,820 ರೂಪಾಯಿಯಿಂದ 93,960 ರೂಪಾಯಿ ಸಿಗ್ತಾ ಇದೆ. ಅದೇ ತರಹ ಆಫೀಸರ್ ಒಂದು ಹುದ್ದೆ ಇದೆ ನೋಡಿ ಫ್ರೆಂಡ್ಸ್, ಅದಕ್ಕೆ 48,480 ರೂಪಾಯಿದಿಂದ 67,160 ರೂಪಾಯಿ ಅವರಿಗೆ ಮಂತ್ಲಿ ಪೇಮೆಂಟ್ ಸಿಗ್ತಾ ಇದೆ. ಇವರಿಗೆ ಚೀಫ್ ಮ್ಯಾನೇಜರ್ ಅಂತ ಒಂದು ಹುದ್ದೆ ಇದೆ, ಅವರಿಗೆ 1,02,300 ರೂಪಾಯಿರಿಂದ 1,20,940 ರೂಪಾಯಿ ಇವರಿಗೆ ಸಿಗ್ತಾ ಇದೆ ಸ್ಯಾಲ್ರಿ. ಚೀಫ್ ಮ್ಯಾನೇಜರ್ಗೆ ಒಂಥರ ಚೆನ್ನಾಗಿದೆ ಸ್ಯಾಲ್ರಿ. ಮತ್ತು ಈ ಪ್ರೊಸೆಸ್ಗೆ ಅಪ್ಲೈ ಮಾಡೋಕ್ಕೆ ಅಪ್ಲಿಕೇಶನ್ ಫೀಸ್ ಒಂದು ಇರುತ್ತೆ. ಎಲ್ಲ ಯಾವುದೇ ವೇಕೆನ್ಸಿ ಇದ್ದು ಅವರಿಗೆ ಒಂದು ಫೀಸ್ ಒಂದು ಇರುತ್ತೆ. ಇದಕ್ಕೆ ಫೀಸ್ ಇರೋದು ಜನರಲ್ ಕ್ಯಾಟಗರಿ, OBC ಕ್ಯಾಟಗರಿ
ಮತ್ತು EWS ಕ್ಯಾಂಡಿಡೇಟ್ಸ್ ಯಾರು ಅಭ್ಯರ್ಥಿಗಳು ಇದ್ದೀರಾ ಅವರಿಗೆ 600 ರೂಪಾಯಿ ಒಂದು ಪೇಮೆಂಟ್ ಫೀಸ್ ಕೊಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಹಾಕಬೇಕಂದ್ರೆ ಅವರಿಗೆ 600 ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತದೆ. ಅದೇ ತರಹ SC/ST PWD ವುಮೆನ್ ಕ್ಯಾಂಡಿಡೇಟ್ಸ್ ಯಾರು ಇದ್ದೀರಾ ಅವರಿಗೆ ಜಸ್ಟ್ 100 ರೂಪೀಸ್ ಒಂದು ಅಪ್ಲಿಕೇಶನ್ ಫೀಸ್ ಇದೆ. ಇದೊಂದು ಪೇಮೆಂಟ್ ಯಾವ ತರ ಮಾಡ್ಬೇಕು ಅಂದ್ರೆ ಆನ್ಲೈನ್ ಮುಖಾಂತರ ನಾವು ಮಾಡ್ಕೋಬೇಕಾಗುತ್ತದೆ. ಅದು ಅಪ್ಲಿಕೇಶನ್ ಹಾಕಿದಾಗ ಮುಂದೆ ಒಂದು ಪ್ರೊಸೆಸ್ ಬರುತ್ತೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪೇಮೆಂಟ್ ಮಾಡೋದು. ಓಕೆ ಇದು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇರುತ್ತೆ ನಮ್ಮ ಮೈಂಡ್ ನಲ್ಲಿ, ಅಂದ್ರೆ ಅಪ್ಲಿಕೇಶನ್ ಹಾಕಿದ್ವಾ ಎಲ್ಲ ಆಯ್ತಪ್ಪ, ಮುಂದೆ ಸೆಲೆಕ್ಷನ್ ಯಾವ ತರ ಮಾಡ್ಕೋತಾರೆ, ಈ ಹುದ್ದೆಗೆ ಸೆಲೆಕ್ಷನ್ ಹೇಗಾಗುತ್ತೆ ಅಂತ ಒಂದು ಎಲ್ಲರ ಮೈಂಡ್ ನಲ್ಲಿ ಒಂದು ಕ್ವಶನ್ಸ್ ಇರುತ್ತೆ. ಅಂದ್ರೆ ಫಸ್ಟಿಗೆ ಒಂದು ಟೆಸ್ಟ್ ನಡೆಯುತ್ತೆ, ಆನ್ಲೈನ್ ಟೆಸ್ಟ್ ಅಂದ್ರೆ ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮ್ ನಡೆದ್ಮೇಲೆ ಗ್ರೂಪ್ ಡಿಸ್ಕಸ್ ಒಂದು ಇರುತ್ತೆ ಸ್ಟೆಪ್, ಅದು ಆದ್ಮೇಲೆ ಲಾಸ್ಟಿಗೆ ಪರ್ಸನಲ್ ಇಂಟರ್ವ್ಯೂ ಅಂತ 3ನೇ ಸ್ಟೆಪ್ ಇರುತ್ತೆ. ಟೋಟಲಿ 3 ಸ್ಟೆಪ್ ಆಗಿ ಈ ಹುದ್ದೆಗೆ ನಡೀತಾ ಇದೆ. 1ನೇ ಸ್ಟೆಪ್ ಆನ್ಲೈನ್ ಎಕ್ಸಾಮ್. ಆ ಎಕ್ಸಾಮ್ ಟೋಟಲಿ 150 ಮಾರ್ಕ್ಸ್ ಇರ್ತದೆ. ಓಕೆ, ಅದರಲ್ಲಿ ಇಂಗ್ಲಿಷ್ ಗ್ರಾಮರ್, ಇಂಗ್ಲಿಷ್ ಬಗ್ಗೆ ಒಂದು 25 ಮಾರ್ಕ್ಸ್ ಕೇಳ್ತಾರೆ. ಅದೇ ತರಹ ಈ ಎಕ್ಸಾಮ್ ಬ್ಯಾಂಕ್ ಆಫ್ ಬರೋಡಾ ಬಗ್ಗೆ 100 ಒಟ್ಟು ಬ್ಯಾಂಕ್ ಬಗ್ಗೆ ಕ್ವಶನ್ಸ್ ಏನಿರುತ್ತೆ ಅದಕ್ಕೆ 100 ಮಾರ್ಕ್ಸ್ ಅಂತೂ ಕೇಳ್ತಾರೆ ಫಿಕ್ಸ್. ಅದೇ ತರ ಜನರಲ್ ಬಗ್ಗೆ, ಜನರಲ್ ನಾಲೆಜ್ ಬಗ್ಗೆ ಒಂದು 25 ಮಾರ್ಕ್ಸ್ ಕೇಳ್ತಾರೆ. ಟೋಟಲ್ ಆಗಿ 150 ಮಾರ್ಕ್ಸ್ ಇದೆ. ಇದಕ್ಕೆ ನೆಗೆಟಿವ್ ಕೂಡ ಇದಕ್ಕೆ ಇರುತ್ತದೆ, ನೆಗೆಟಿವ್ ಮಾರ್ಕ್ಸ್ 1:4 ನೆಗೆಟಿವ್ ಕೊಟ್ಟಿದ್ದಾರೆ, ಅದು ಕೂಡ ಇರುತ್ತದೆ. ಅದೇ ತರ ಗ್ರೂಪ್ ಡಿಸ್ಕಸ್ ಒಂದು ಆಗುತ್ತೆ ನೆಕ್ಸ್ಟ್ ಎಕ್ಸಾಮ್ ಪಾಸ್ ಆಗಿರುವ ಕ್ಯಾಂಡಿಡೇಟ್ಗಳಿಗೆ. ಅದು ಗ್ರೂಪ್ ಡಿಸ್ಕಸ್ ನಲ್ಲಿ ಪಾಸ್ ಆಗಿರೋ ಕ್ಯಾಂಡಿಡೇಟ್ ಮತ್ತೆ ನೆಕ್ಸ್ಟ್ ಲಾಸ್ಟ್ ಇಂಟರ್ವ್ಯೂ ಅಂತ ಇದ್ರು. ಪರ್ಸನಲ್ ಇಂಟರ್ವ್ಯೂ ಯಾರು ಪಾಸ್ ಆಗ್ತೀರಾ ಅವರೇ ಕೊನೆಯ ಮುಖಾಂತರ ಮೆರಿಟ್ ಲಿಸ್ಟ್ ನಲ್ಲಿ ಹೆಸರು ಬರುತ್ತದೆ. ಇದಕ್ಕೆ ಇಂಪಾರ್ಟೆಂಟ್ ಡೇಟ್ಸ್ ಅಂದ್ರೆ ಅಪ್ಲೈ ಸ್ಟಾರ್ಟ್ ಆಗಿರೋ ಅಪ್ಲೈ ಡೇಟ್ ಅನ್ನು ಕೊಟ್ಟಿದ್ದಾರೆ, ನೀವು ನೋಡ್ಕೋಬಹುದು. 19/2/2025 ಎಕ್ಸಾಮ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆನೆ. ಇದು ಲಾಸ್ಟ್ ಡೇಟ್ 11 ಮಾರ್ಚ್ 2025 ಅಪ್ಲಿಕೇಶನ್ ಎಂಡ್ ಆಗುತ್ತದೆ. ಮತ್ತೆ ಫೀಸ್ ಹಾಕೋಕೆ ಒಂದು ಎಕ್ಸ್ಟ್ರಾ ಒಂದು ಡೇಟ್ ಕೊಟ್ಟಿದ್ದಾರೆ, ಅದು 11/3/2025 ಕೂಡ. ಅವಾಗ ನೀವು ಅಪ್ಲಿಕೇಶನ್ ಫೀಸ್ನು ಕಂಪ್ಲೀಟ್ ಮಾಡ್ಕೋಬಹುದು. ನಿಮಗೆ ನೋಟಿಫಿಕೇಶನ್ ಇಲ್ಲಿ ಕೊಟ್ಟಿದ್ದಾರೆ, ಬೇಕಾದ್ರೆ ಡೌನ್ಲೋಡ್ ಮಾಡಿ ಚೆಕ್ ಮಾಡ್ಕೋಬಹುದು. ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಅಪ್ಲೈ ಆನ್ಲೈನ್ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಈ ತರ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಯಾವುದು ನೀವು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್, ಫಾರೆಕ್ಸ್ ಡಿಪಾರ್ಟ್ಮೆಂಟ್, IT ಡಿಪಾರ್ಟ್ಮೆಂಟ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡಿದಾಗ ಮೊದಲಿಗೆ ಲಾಗಿನ್ ಮಾಡಬೇಡಿ, ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ನಿಮ್ಗೆ ಆಧಾರ್ ರಿಜಿಸ್ಟರ್ ಇರಲ್ಲ. ಇಲ್ಲಿ ಯಾವ್ದು ಪೋಸ್ಟ್ ಅಂತ ಹಾಕ್ತಾ ಇದ್ದೀರಾ, ಚೀಫ್ ಮ್ಯಾನೇಜರ್, ಆಫೀಸರ್ ಅಂತ ಯಾವುದಿದೆ ಅದು ಹಾಕಬೇಕಾಗುತ್ತೆ. ಈಗ ಚೀಫ್ ಮ್ಯಾನೇಜರ್ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನಿಮ್ಮ ಇಮೇಲ್ ID ಕನ್ಫರ್ಮ್ ಇಮೇಲ್ ಮಾಡಿಕೊಂಡು ನಿಮ್ಮ ಹೆಸರು, ಮಿಡಲ್ ನೇಮು, ಲಾಸ್ಟ್ ನೇಮ್ ಹಾಕಿ ಮತ್ತೆ ಕನ್ಫರ್ಮ್ ಇನ್ನೊಂದ್ಸಲ ಸೇಮ್ ಹೆಸರು ಹಾಕಬೇಕಾಗುತ್ತೆ. ಮೊಬೈಲ್ ನಂಬರ್ ಹಾಕಿ ಇನ್ನೊಂದ್ಸಲ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ಅಲ್ಟರ್ನೇಟ್ ಫೋನ್ ನಂಬರ್ ಅಂದರೆ ಬೇರೆ ಯಾವುದು ನಿಮ್ಮ ತಂದೆ ತಾಯಿದು, ತಮ್ಮಂದು, ಅಕ್ಕಂದು ಯಾರ್ಯಾರ ನಂಬರಲ್ಲಿ ಹಾಕ್ಬೋದು, ಅದು ಹಾಕಿ ಈ ಕ್ಯಾಪ್ಚಾ ಇದೆಯಲ್ಲ, ಕ್ಯಾಪ್ಚಾ ಹಾಕಿ ಜನರೇಟ್ OTP ಕೊಟ್ಟಾಗ ನೆಕ್ಸ್ಟ್ ಇನ್ನೊಂದು ಪ್ರೊಸೆಸ್ ಬರುತ್ತೆ. ಅಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ಕೇಳ್ತಾರೆ. ಅದೊಂದು ಹಾಕಿದ್ಮೇಲೆ ನಿಮ್ಮ ಲಾಸ್ಟಿಗೆ ಪೇಮೆಂಟ್ ಫೀಸ್ ಕೇಳ್ತಾರೆ. ಅದು ಆದಮೇಲೆ ಲಾಸ್ಟಿಗೆ ಈ ಅಪ್ಲಿಕೇಶನ್ ಮುಕ್ತಾಯವಾಗುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಪೋಸ್ಟಿಗೆ ಟೋಟಲಿ ಎಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಇಷ್ಟವಾಗಿದ್ದೀರಾ ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೀಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಧನ್ಯವಾದಗಳು.